Pleiotropy. What is pleiotropy and some examples for pleiotropy. And today I am going to explain what is polygenic inheritance. Actually, Mendel studied and described those traits that have distinct alternate forms. Mendel studied and described those traits that have distinct alternate forms. Our Mendel ಯಾವ trait ಸ್ಟಡಿ ಮಾಡ್ತಾರೆ ಅಂದ್ರೆ ಆ ಒಂದು trait ಗೆ distinct ಆದಂತಹ alternate forms ಇರುತ್ತೆ. Such as flower color which are either purple or white. ನೋಡಿ ಈಗ ಮೆಂಟಲ್ ಫ್ಲವರ್ ಕಲರ್ ನ ಕನ್ಸಿಡರ್ ಮಾಡಿದ್ರೆ ಈ ಫ್ಲವರ್ ಕಲರ್ ಅನ್ನುವಂತಹ ಒಂದು ಟ್ರೇಟ್ ಗೆ ಅದರದೇ ಆದಂತಹ ಎರಡು ಡಿಸ್ಟಿಂಕ್ಟ್ ಆಲ್ಟರ್ನೇಟ್ ಫಾರ್ಮ್ ಇದೆ. ಒಂದು ಪರ್ಪಲ್ ಆಗಿರ್ಬೋದು, ಇನ್ನೊಂದು ವೈಟ್ ಆಗಿರ್ಬೋದು. ಸೊ ಅಂತ ಅಂದ್ರೆ ಮೆಂಟಲ್ ಸ್ಟಡಿ ಮಾಡುವಂತಹ ಎಲ್ಲಾ ಟ್ರೇಟ್ಸ್ ಗಳಿಗೂ ಅದರದೇ ಆದಂತಹ ಡಿಸ್ಟಿಂಕ್ಟ್ ಆಲ್ಟರ್ನೇಟಿವ್ ಫಾರ್ಮ್ಸ್ ಇರುತ್ತೆ. ಡಿಸ್ಟಿಂಕ್ಟ್ ಆದಂತಹ ಆಲ್ಟರ್ನೇಟಿವ್ ಫಾರ್ಮ್ಸ್ ಇರುತ್ತೆ. ಸಿ ಸಚ್ ಆಸ್ ಫ್ಲವರ್ ಕಲರ್ which are either purple or white. But most of the traits are not so distinct in occurrence. ಆದರೆ ಎಲ್ಲಾ traits ಗಳನ್ನು ಇದೇ ತರಹದ distinct alternate forms ಅನ್ನು ಎಕ್ಸಿಬಿಟ್ ಮಾಡೋದಿಲ್ಲ. Most of the traits or you can say some of the traits. Most of the traits are not so distinct in their occurrence. ಈಗ ನೋಡಿ, ಈ ಫ್ಲವರ್ ಕಲರ್ ನ ತಗೊಂಡ್ರೆ ಐದರ ಪರ್ಪಲ್ ಇರುತ್ತೆ ಅಥವಾ ವೈಟ್ ಇರುತ್ತೆ. ಅಥವಾ ನಿಮಗೆ ಒಂದು ಟ್ರೇಟ್ ನ ತಗೊಂಡಾಗ ಡಿಸ್ಟಿಂಕ್ಟ್ ಆಲ್ಟರ್ನೇಟಿವ್ ಫಾರ್ಮ್ ಸಿಕ್ಬಿಡುತ್ತೆ. ಅದೇ ಸ್ಟೆಮ್ ಹೈಟ್ ನ ತಗೊಂಡ್ರೆ ಐದರ ಟಾಲ್ ಆರ್ ಡ್ವಾರ್ಫ್. ಸೀಡ್ ಕಲರ್ ನ ತಗೊಂಡ್ರೆ ಐದರ್ ಯೆಲ್ಲೋ ಆರ್ ಗ್ರೀನ್. ಸೀಡ್ ಶೇಪ್ ನ ತಗೊಂಡ್ರೆ ಐದರ್ ರೌಂಡ್ ಆರ್ ರಿಂಕಲ್ಡ್. ಈ ತರ ಮೆಂಡಲ್ ಸ್ಟಡಿ ಮಾಡಿದಂತಹ ಪ್ರತಿಯೊಂದು ಟ್ರೇಟ್ಗೂ ಅದರದೇ ಆದಂತಹ ಡಿಸ್ಟಿಂಕ್ಟ್ ಆಲ್ಟರ್ನೇಟ್ ಫಾರ್ಮ್ಸ್ ಇರುತ್ತೆ. ಬಟ್ ನೇಚರ್ ಅಲ್ಲಿ ಎಷ್ಟೊಂದು ಟ್ರೇಟ್ಸ್ ಗಳಿಗೆ ಡಿಸ್ಟಿಂಕ್ಟ್ ಅಕರೆನ್ಸ್ ಇರೋದಿಲ್ಲ. ಸೊ ದಟ್ ಈಸ್ ಮೋಸ್ಟ್ ಆಫ್ ದ ಟ್ರೇಟ್ಸ್ ಆರ್ ನಾಟ್ ಸೋ ಡಿಸ್ಟಿಂಕ್ಟ್ ಇನ್ ದೇರ್ ಅಕರೆನ್ಸ್. ಅದಕ್ಕೆ ಎಕ್ಸಾಂಪಲ್ ನೋಡೋಣ. ಸೊ ಎಕ್ಸಾಂಪಲ್, in humans we don't just have tall or short persons as two distinct alternatives. See, in humans we don't just have tall or short persons as two distinct alternatives. In the sense, humans height ನ ಒಂದು ಟ್ರೇಟ್ ಆಗಿ ಕನ್ಸಿಡರ್ ಮಾಡಿದ್ರೆ ಆ ಒಂದು ಟ್ರೇಟ್ ಅಲ್ಲಿ ಐದರ್ ಟಾಲ್ ಆರ್ ಶಾರ್ಟ್ ಪರ್ಸನ್ಸ್ ಅಂತ ಎರಡು ಡಿಸ್ಟಿಂಕ್ಟ್ ಫಾರ್ಮ್ಸ್ ಇಲ್ಲ. ಬಟ್ ಹೋಲ್ ರೇಂಜ್ ಆಫ್ ಪಾಸಿಬಲ್ ಹೈಟ್ಸ್. See, we have whole range of possible heights. So if you consider the height as a trait in humans, we don't just have tall or short persons as two distinct alternatives, but whole range of possible heights. ಎಲ್ಲಾ ತರಹದ ಪಾಸಿಬಲ್ ಹೈಟ್ಸ್ ಇರುವಂತ ಪರ್ಸನ್ಸ್ ಇರ್ತಾರೆ. ಬರೀ ಟಾಲ್ ಅಥವಾ ಬರೀ ಶಾರ್ಟ್ ಅಂತ ಬರಲ್ಲ. ಎಷ್ಟೊಂದು ಹೈಟ್ಸ್ ಬರುತ್ತೆ, ಪಾಸಿಬಲ್ ಹೈಟ್ಸ್ ಎಷ್ಟೊಂದು ಬರುತ್ತೆ. ಇವಾಗ ಈ ಒಂದು ಟ್ರೇಟ್ಗೂ ಇಲ್ಲಿ ಹೇಳ್ತಾ ಇರೋ ಟ್ರೇಟ್ಗೂ ಡಿಫ್ರೆನ್ಸ್ ಏನು ಅಂತ ತಿಳ್ಕೊಳ್ಳಿ. ಮೆಂಡಲ್ ಸ್ಟಡಿ ಮಾಡಿದಂತಹ ಟ್ರೇಟ್ ಅಲ್ಲಿ ಮೆಂಡಲ್ ಏನ್ ಸ್ಟಡಿ ಮಾಡ್ತಾರೆ, ಏನ್ ಡಿಸ್ಕ್ರೈಬ್ ಮಾಡ್ತಾರೆ, ಆ ಎಲ್ಲಾ ಟ್ರೇಟ್ಸ್ ಗಳಲ್ಲೂ ಎರಡು ಡಿಸ್ಟಿಂಕ್ಟ್ ಆದಂತಹ ಆಲ್ಟರ್ನೇಟ್ ಫಾರ್ಮ್ಸ್ ಇರುತ್ತೆ. ಫಾರ್ ಅನ್ ಎಕ್ಸಾಂಪಲ್, ಇಫ್ ಯು ಕನ್ಸಿಡರ್ ದ ಫ್ಲವರ್ ಕಲರ್ ವಿಚ್ ಆರ್ ಐದರ್ ಪರ್ಪಲ್ ಆರ್ ವೈಟ್, ಆರ್ ಇಫ್ ಯು ಕನ್ಸಿಡರ್ ದ ಸ್ಟೆಮ್ ಹೈಟ್ ವಿಚ್ ಆರ್ either tall or dwarf, or if you consider the shape of the seed which are either round or wrinkled. ಯಾವುದೇ ಟ್ರೇಟ್ ನ ತಗೊಂಡಾಗೂ ಅದರಲ್ಲಿ ಅದರದೇ ಆದಂತಹ ಡಿಸ್ಟಿಂಕ್ಟ್ ಆಲ್ಟರ್ನೇಟ್ ಫಾರ್ಮ್ಸ್ ಇರ್ತಾ ಇತ್ತು. ಬಟ್ ಮೋಸ್ಟ್ ಆಫ್ ದ ಟ್ರೇಟ್ಸ್ ಆರ್ ನಾಟ್ ಸೋ ಡಿಸ್ಟಿಂಕ್ಟ್ ಇನ್ ದೇರ್ ಅಕರೆನ್ಸ್ ಅಂತ ಹೇಳ್ತೀವಿ. ಎಷ್ಟೊಂದು ಟ್ರೇಟ್ಗಳು ಡಿಸ್ಟಿಂಕ್ಟ್ ಆಗಿಲ್ಲ. ಅದಕ್ಕೊಂದು ಎಕ್ಸಾಂಪಲ್, ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ
ಹೈಟ್ ಅನ್ನೋ ಒಂದು ಟ್ರೇಟ್ ನ ನಾವು ಕನ್ಸಿಡರ್ ಮಾಡೋದಾದ್ರೆ ಸೊ ಹ್ಯೂಮನ್ಸ್ ಅಲ್ಲಿ ಬರೀ ಟಾಲ್ ಅಥವಾ ಬರೀ ಶಾರ್ಟ್ ಪರ್ಸನ್ಸ್ ಅಂತ ಇಲ್ಲ, ಎಲ್ಲ ಪಾಸಿಬಲ್ ಹೈಟ್ ಇರುವಂತ ಪರ್ಸನ್ಸ್ ಇದ್ದಾರೆ. ದಟ್ ಈಸ್ ವಿ ಕ್ಯಾನ್ ಸೇ ಹಿಯರ್ ಬಟ್ ಹೋಲ್ ರೇಂಜ್ ಆಫ್ ಪಾಸಿಬಲ್ ಹೈಟ್ಸ್. So we don't just have tall or short persons as two distinct alternatives, but whole range of possible heights ante ಹೇಳ್ತೀವಿ. See these traits ಅಂದ್ರೆ ಈ ಒಂದು ಹೇಳ್ತಾ ಇದ್ವಲ್ಲ height in human beings, ಈ ಒಂದು trait ಅನ್ನ ಕಂಟ್ರೋಲ್ ಮಾಡ್ತಾರೆ. ಇದು ಒಂದು trait. See these traits controlled by these type of traits. ಯಾವ ತರಹದ traits ಗಳನ್ನ ಅಂತ ಅಂದ್ರೆ ಯಾವ ಒಂದು trait ಗೆ ಡಿಸ್ಟಿಂಕ್ಟ್ ಆಗಿ ಆಲ್ಟರ್ನೇಟಿವ್ ಫಾರ್ಮ್ಸ್ ಇರೋದಿಲ್ವೋ ಆ ತರದ ಒಂದು ಟ್ರೇಟ್ಸ್ ಗಳನ್ನು. ದೀಸ್ ಟೈಪ್ ಆಫ್ ಟ್ರೇಟ್ಸ್ ಆರ್ ಕಂಟ್ರೋಲ್ಡ್ ಬೈ 3 or more genes. 3 or more genes. ಈ ತರದ ಒಂದು ಟ್ರೇಟ್ ಗಳನ್ನ ಅಂದ್ರೆ ಎರಡು ಡಿಸ್ಟಿಂಕ್ಟ್ ಈಗ ಹ್ಯೂಮನ್ ಹೈಟ್ ಅಂತ ತಗೊಂಡ್ರೆ ಟಾಲ್ ಅಂಡ್ ಶಾರ್ಟ್ ಈ ತರದ ಎರಡು ಡಿಸ್ಟಿಂಕ್ಟ್ ಆಲ್ಟರ್ನೇಟ್ ಫಾರ್ಮ್ಸ್ ಇಲ್ಲ ಅದರಲ್ಲಿ. ಎಷ್ಟೊಂದು ಪಾಸಿಬಲ್ ಹೈಟ್ಸ್ ಬಂದೋಗುತ್ತೆ. ಈ ತರದ ಟ್ರೇಟ್ಸ್ ಗಳನ್ನ ಕಂಟ್ರೋಲ್ ಮಾಡ್ತಾ ಇರೋದು 3 ಅಥವಾ 3ಕ್ಕಿಂತ ಜಾಸ್ತಿ ಜೀನ್ಸ್ಗಳು. ಮೆಂಡಲ್ ಹೇಳಿದ ಪ್ರಕಾರ ಏನಾಗುತ್ತೆ, ಸಿಂಗಲ್ ಕ್ಯಾರೆಕ್ಟರ್ ಕಂಟ್ರೋಲ್ಡ್ ಬೈ ಸಿಂಗಲ್ ಜೀನ್ ಅಥವಾ ಸಿಂಗಲ್ ಜೀನ್ ಇಸ್ ಗೋಯಿಂಗ್ ಟು ಕಂಟ್ರೋಲ್ ಸಿಂಗಲ್ ಕ್ಯಾರೆಕ್ಟರ್ ಅಂತ ಮೆಂಡಲ್ ಹೇಳ್ತಾರೆ. ಬಟ್ ಇಲ್ಲಿ ಒಂದೇ ಒಂದು ಕ್ಯಾರೆಕ್ಟರ್ ದಟ್ ಈಸ್ ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ಹೈಟ್ ಅನ್ನೋ ಕ್ಯಾರೆಕ್ಟರ್ ನ 3 ಅಥವಾ ಅದಕ್ಕಿಂತ ಜಾಸ್ತಿ ಜೀನ್ಸ್ ಗಳು ಕಂಟ್ರೋಲ್ ಮಾಡ್ತಾ ಇರುತ್ತೆ. ಈ ತರಹದ ಒಂದು ಇನ್ಹೆರಿಟೆನ್ಸ್ ಗೆ ಪಾಲಿಜೆನಿಕ್ ಇನ್ಹೆರಿಟೆನ್ಸ್ ಅಥವಾ ಪಾಲಿಜೆನಿಕ್ trait ಅಂತ ಹೇಳ್ತೀವಿ. Polygenic inheritance or you can say polygenic trait. See what is polygenic trait? Single trait is controlled by 3 or more genes. If single trait or you can say single character, single trait or single character is controlled by, if single trait or single character is controlled by 3 or more genes. 3 or more genes is called polygenic inheritance or polygenic trait. If single character or single trait is controlled by 3 or more genes, or you can say 3 or more genes will control single character. If 3 or more genes will control single character, then that type of inheritance is called polygenic inheritance. If you consider in humans, if you consider the height, we don't just have tall or short persons as two distinct alternatives. ಬರೀ ಅದು ಎರಡು ಮಾತ್ರ ಇಲ್ಲ, but whole range of possible height. See this type of trait is controlled by 3 or more genes is called polygenic trait or polygenic inheritance. ಈ ತರಹದ ಟ್ರೇಟ್ಸ್ ಗಳನ್ನ ಇಲ್ಲಿ ಒಂದು ಎಕ್ಸಾಂಪಲ್ ತಗೊಂಡಿದ್ದೇನೆ. See these type of traits are controlled by 3 or more genes, or you can say this type of trait is controlled by 3 or more genes is called polygenic inheritance or polygenic trait. And one more example for polygenic inheritance is skin color in humans. See one more example. This is example 1 and now let us see example 2, that is skin color. ನೋಡಿ ಸ್ಕಿನ್ ಕಲರ್ ಅನ್ನೋ ಒಂದು ಟ್ರೇಟ್ ಅನ್ನ ಕನ್ಸಿಡರ್ ಮಾಡಿದ್ರೆ ಬರೀ ಡಾರ್ಕ್ ಸ್ಕಿನ್ ಅಥವಾ ಲೈಟ್ ಸ್ಕಿನ್ ಆ ಥರದ್ದು ಎರಡೇ ಥರದ್ದು ಇರೋದಿಲ್ಲ. ವೆರಿ ಡಾರ್ಕ್ ಬ್ಲ್ಯಾಕ್ ಇರುತ್ತೆ ಅಥವಾ ಜಸ್ಟ್ ಬ್ಲ್ಯಾಕ್ ಇರುತ್ತೆ, ಅಥವಾ ವೆರಿ ಲೈಟ್ ಬ್ರೌನ್ ಇರುತ್ತೆ ಅಥವಾ ಜಸ್ಟ್ ಲೈಟ್ ಬ್ರೌನ್ ಇರುತ್ತೆ, ವೈಟ್ ಇರುತ್ತೆ, ಇಂಟರ್ಮೀಡಿಯೇಟ್ ಕಲರ್ ಇರುತ್ತೆ. ಈ ತರ ಎಷ್ಟೊಂದು ಕಲರ್ ಬರುತ್ತೆ. ಶೇಡ್ ಇದೆಯಲ್ಲ, ಕಲರ್ ಶೇಡ್ ಎಷ್ಟೊಂದು ಶೇಡ್ಸ್ ಬರುತ್ತೆ. ಸೊ ಹಾಗಾಗಿ ಈ ಸ್ಕಿನ್ ಕಲರ್ ನ ಕನ್ಸಿಡರ್ ಮಾಡಿದ್ರೆ ಇದು ಎರಡು ಡಿಸ್ಟಿಂಕ್ಟ್ ಆಲ್ಟರ್ನೇಟಿವ್ ಫಾರ್ಮ್ಸ್ ಅಲ್ಲಿ ಇಲ್ಲ. ದಟ್ ಈಸ್ ಡಾರ್ಕ್ ಅಥವಾ ಲೈಟ್ ಸ್ಕಿನ್, ಆ ತರ ಎರಡು ಡಿಸ್ಟಿಂಕ್ಟ್ ಆಲ್ಟರ್ನೇಟಿವ್ ಫಾರ್ಮ್ಸ್ ಇಲ್ಲ. ಎಷ್ಟೊಂದು ಸ್ಕಿನ್ ಕಲರ್ದು ಶೇಡಿಂಗ್ ಬರ್ತಾ ಹೋಗುತ್ತೆ. ಸೊ ಹಾಗಾಗಿ ಈ ಸ್ಕಿನ್ ಕಲರ್ ನ ಕಂಟ್ರೋಲ್ ಮಾಡ್ತಿರೋದು ಒಂದು ಜೀನ್ ಅಲ್ಲ, 3 or more genes. So that's why it's one of the example for polygenic inheritance or polygenic trait. See if you consider the skin color, see here the phenotype reflects the contribution of each allele. The phenotype reflects the
ಈಚ್ ಅಲೀಲ್ ಅಂದ್ರೆ ಈ ಸ್ಕಿನ್ ಕಲರ್ ನ ಕಂಟ್ರೋಲ್ ಮಾಡ್ತಿರೋದು ಒಂದು ಜೀನ್ ಅಂತೂ ಅಲ್ಲ, 3 or more ಜೀನ್ಸ್ ಅಥವಾ ಎಷ್ಟು ಒಟ್ಟಲ್ಲಿ ಒಂದಕ್ಕಿಂತ ಜಾಸ್ತಿ ಜೀನ್ಸ್ ಅಂತ ಗೊತ್ತಾಯ್ತು. ಫಿನೋಟೈಪ್ ರಿಫ್ಲೆಕ್ಟ್ಸ್ ದ ಕಾಂಟ್ರಿಬ್ಯೂಷನ್ ಆಫ್ ಈಚ್ ಅಲೀಲ್ ಅಂತ ಅಂದ್ರೆ ಫಿನೋಟೈಪ್ ಬರುತ್ತಾರೆ ಅಂದ್ರೆ ಯಾವ ಒಂದು ಸ್ಕಿನ್ನಿನ ಕಲರ್ ಬರುತ್ತಾರೆ ಫಿನೋಟೈಪ್. ಡಾರ್ಕ್ ಸ್ಕಿನ್ ಬರುತ್ತಾ, ಲೈಟ್ ಸ್ಕಿನ್ ಬರುತ್ತಾ, ವೆರಿ ಡಾರ್ಕ್ ಸ್ಕಿನ್ ಬರುತ್ತಾ, ವೆರಿ ಲೈಟ್ ಬ್ರೌನ್ ಬರುತ್ತಾ, ಜಸ್ಟ್ ಲೈಟ್ ಬ್ರೌನ್ ಬರುತ್ತಾ ಅಥವಾ ವೈಟ್ ಸ್ಕಿನ್ ಬರುತ್ತಾ, ಅದೇ ಫಿನೋಟೈಪ್. ಆ ಫಿನೋಟೈಪ್ ಪ್ರತಿಯೊಂದು ಅಲೀಲಿನ ಕಾಂಟ್ರಿಬ್ಯೂಷನ್ ಅನ್ನ ರಿಫ್ಲೆಕ್ಟ್ ಮಾಡುತ್ತೆ ಅಂತ ಅರ್ಥ. ಅಂದ್ರೆ ಪ್ರತಿಯೊಂದು ಅಲೀಲು ಸಹ ಫಿನೋಟೈಪ್ ಗೆ ತನ್ನ ಕಾಂಟ್ರಿಬ್ಯೂಷನ್ ಅನ್ನ ಮಾಡುತ್ತೆ. ದಟ್ ಈಸ್ ದ ಎಫೆಕ್ಟ್ ಆಫ್ ಈಚ್ ಅಲೀಲ್ ಈಸ್ ಅಡಿಟಿವ್. ದಟ್ ಈಸ್ ದ ಎಫೆಕ್ಟ್ ಆಫ್ ಈಚ್ ಅಲೀಲ್ ಈಸ್ ಅಡಿಟಿವ್. ಪ್ರತಿಯೊಂದು ಅಲೀಲಿನ ಕಾಂಟ್ರಿಬ್ಯೂಷನ್ ಸಹ ಅಲ್ಲಿರುತ್ತೆ. ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಟು ಅಂಡರ್ಸ್ಟ್ಯಾಂಡ್ ದಿಸ್, ಲೆಟ್ ಅಸ್ ಅಸ್ಯೂಮ್ ದ ಸ್ಕಿನ್ ಕಲರ್ ಈಸ್ ಕಂಟ್ರೋಲ್ಡ್ ಬೈ 3 genes. 3 genes which are denoted as capital A, capital B and capital C. 3 ಜೀನ್ ಬರ್ತಿದ್ದೀನಿ ನಾನು. See, the skin color is controlled by 3 genes which are denoted as capital A, capital B and capital C. ಇದನ್ನ ಕ್ಯಾಪಿಟಲ್ ಲೆಟರ್ ಅಲ್ಲಿ ಬರ್ತೀನಿ ಅಂತ ಅಂದ್ರೆ ಇದು ಡಾಮಿನೆಂಟ್ ಅಂತ. ಇದನ್ನೇ ನೀವು ಸ್ಮಾಲ್ ಲೆಟರ್ ಅಲ್ಲಿ ಬರ್ಕೊಂಡ್ರೆ ನೋಡಿ ಸರ್, ಸ್ಮಾಲ್ ಎ, ಸ್ಮಾಲ್ ಬಿ, ಸ್ಮಾಲ್ ಸಿ, ಈ ತರ ಸ್ಮಾಲ್ ಲೆಟರ್ ಅಲ್ಲಿ ಬರ್ಕೊಂಡ್ರೆ ಅದು ರೆಸೆಸಿವ್ ಫಾರ್ಮ್. ಈ ತರ ಬರ್ಕೊಂಡ್ರೆ ಇದು ಡಾಮಿನೆಂಟ್ ಫಾರ್ಮ್. ಸೊ let us assume the skin color is controlled by 3 genes, that is capital A, capital B and capital C. So idu capital letter alli baradre dominant form, small letter alli baradre recessive form. See these 3 genes control skin color in humans. See, these 3 genes control skin color in humans. The dominant form, that is capital A, capital B, capital C, responsible for darkest skin color, and the recessive form small a, small b, small c, responsible for lightest skin color. ಈಗ ಇದೊಂದು ಜೀನು, ಇದೊಂದು ಜೀನು, ಇದೊಂದು ಜೀನು, ಎಷ್ಟು ಜೀನ್ ಇದೆ? 3 ಜೀನ್. ನಮಗೆ ಗೊತ್ತಿರೋ ಹಾಗೆ ಒಂದು ಜೀನು ಎಷ್ಟು ಅಲಿಲಿಕ್ ಫಾರ್ಮ್ ಅಲ್ಲಿ ಇರುತ್ತೆ ಅಕಾರ್ಡಿಂಗ್ ಟು ಮೆಂಡಲ್ ಕಾನ್ಸೆಪ್ಟ್. ಸೊ ಮಲ್ಟಿಪಲ್ ಅಲಿಲ್ಸ್ ಬರುತ್ತೆ, ಅದರಲ್ಲಿ ಒಂದು ಜೀನು 3 ಅಲಿಲಿಕ್ ಫಾರ್ಮ್ ಅಲ್ಲಿ ಇರುತ್ತೆ. ಸೊ ಜನರಲ್ ಆಗಿ ತಗೊಳ್ಳೋದಾದ್ರೆ ಒಂದು ಜೀನು 2 ಅಲಿಲಿಕ್ ಫಾರ್ಮ್ ಅಲ್ಲಿ ಇರುತ್ತೆ. ಈ ಒಂದು ಜೀನನ್ನ 2 ಅಲಿಲಿಕ್ ಫಾರ್ಮ್ ಅಲ್ಲಿ ಬರೆಯೋಣ. ಏನಾಗುತ್ತೆ? ಕ್ಯಾಪಿಟಲ್ ಎ, ಕ್ಯಾಪಿಟಲ್ ಬಿ. ಇದನ್ನು 2 ಅಲಿಲಿಕ್ ಫಾರ್ಮ್ ಅಲ್ಲಿ ಬರೆಯೋಣ. ಕ್ಯಾಪಿಟಲ್ ಬಿ, ಇದು ಕ್ಯಾಪಿಟಲ್ ಎ, ಕ್ಯಾಪಿಟಲ್ ಎ, ಇದು ಕ್ಯಾಪಿಟಲ್ ಬಿ, ಕ್ಯಾಪಿಟಲ್. ಇದನ್ನು ಸಹ 2 ಅಲಿಲಿಕ್ ಫಾರ್ಮ್ ಅಲ್ಲಿ ಬರೆದಾಗ ಕ್ಯಾಪಿಟಲ್ ಸಿ, ಕ್ಯಾಪಿಟಲ್ ಸಿ ಆಗುತ್ತೆ. ಸೊ ಅದೇ ತರ ಇಲ್ಲಿ ಈ ಒಂದು ಅಲಿನ, ಈ ಒಂದು ಜೀನನ್ನ 2 ಅಲಿಲಿಕ್ ಫಾರ್ಮ್ ಅಲ್ಲಿ ಬರೆಯಿರಿ. ಸ್ಮಾಲ್ ಎ, ಸ್ಮಾಲ್ ಎ, ಸ್ಮಾಲ್ ಬಿ, ಸ್ಮಾಲ್ ಬಿ, ಸ್ಮಾಲ್ ಸಿ, ಸ್ಮಾಲ್ ಸಿ. ಈಗ ನೋಡಿ, ಇದು ಒಂದು ಜೀನು 2 ಅಲಿಲಿಕ್ ಫಾರ್ಮ್ ಅಲ್ಲಿ ಇದೆ, ಇದು 2ನೇ ಜೀನು, ಅದು 2 ಅಲಿಲಿಕ್ ಫಾರ್ಮ್ ಅಲ್ಲಿ ಇದೆ, ಇದು 3ನೇ ಜೀನು, ಅದು 2 ಅಲಿಲಿಕ್ ಫಾರ್ಮ್ ಅಲ್ಲಿ ಇದೆ. ಇಲ್ಲೊಂದು ತರ ಸೇಮ್, ಇದು ಫಸ್ಟ್ ಜೀನು, ಇದು ಸೆಕೆಂಡ್ ಜೀನು, ಇದು ಥರ್ಡ್ ಜೀನು. ಒಟ್ಟು ಟೋಟಲ್ ಎಷ್ಟು ಜೀನ್ ಇದೆ ಅಲ್ಲಿ? 3 ಜೀನ್ ಇದೆ. ಈಚ್ ಜೀನ್ ಪ್ರೆಸೆಂಟ್ ಇನ್ 2 ಅಲಿಲಿಕ್ ಫಾರ್ಮ್. ಸೊ ಈ ತರ ನಾವು ಬರ್ತದೆ. ಆಕ್ಚುಲಿ ದ ಡಾಮಿನೆಂಟ್ ಫಾರ್ಮ್ such as capital A, capital B, capital C responsible for darkest skin color. ನೋಡಿ, ಒಬ್ಬ ಪರ್ಸನಿಗೆ ಈ ತರ ಒಂದು ಜಿನೋಟೈಪ್ ಇದ್ರೆ ಸ್ಕಿನ್ ಕಲರ್ ಡಾರ್ಕ್ ಇರುತ್ತೆ. ಸ್ಕಿನ್ ಕಲರ್ ಇರುತ್ತೆ, ಡಾರ್ಕ್ ಇರುತ್ತೆ. ಒಬ್ಬ ಪರ್ಸನ್ಗೆ ಈ ತರ ಒಂದು ಜಿನೋಟೈಪ್ ಇದೆ. ದಟ್ ಈಸ್ ಕ್ಯಾಪಿಟಲ್ ಎ, ಕ್ಯಾಪಿಟಲ್ ಎ, ಕ್ಯಾಪಿಟಲ್ ಬಿ, ಕ್ಯಾಪಿಟಲ್ ಬಿ, ಕ್ಯಾಪಿಟಲ್ ಸಿ, ಕ್ಯಾಪಿಟಲ್ ಸಿ. ಆಲ್ ಆರ್ ಡಾಮಿನೆಂಟ್ ಜೀನ್ ಅಲ್ವಾ? ಸೊ ಹಾಗಾಗಿ ಏನಂತ ಹೇಳ್ಬೋದು? ದ ಡಾಮಿನೆಂಟ್ ಫಾರ್ಮ್ಸ್ such as capital A, capital B, capital C responsible for darkest skin color, and the recessive forms such as small a, small b, small c responsible for lightest skin color. Lightest skin color. Small a, small b, small b, small c, small c. ಈ ಒಂದು ಜಿನೋಟೈಪ್ ಇರುವಂತಹ ಪರ್ಸನ್ಗೆ ಲೈಟೆಸ್ಟ್ ಸ್ಕಿನ್ ಕಲರ್ ಇರುತ್ತೆ. ಈ ಒಂದು ಜಿನೋಟೈಪ್ ಇರುವಂತಹ ಪರ್ಸನ್ಗೆ ಡಾರ್ಕೆಸ್ಟ್ ಸ್ಕಿನ್ ಕಲರ್ ಇರುತ್ತೆ. ಅಂದ್ರೆ ಅರ್ಥ ಏನು? ಸೊ ದ ಡಾಮಿನೆಂಟ್ ಫಾರ್ಮ್ capital A, capital B, capital C responsible for dark skin color, and the recessive form small a, small b, small c responsible for lightest skin color ಅಂತ ಅರ್ಥ ಬರುತ್ತೆ. ಈಗ see if these two persons
other and gamete receives only one allele. And these two pair also segregate from each other and gamete receives only one allele, that is small b. Again, these two alleles get separated from each other and gamete receives only one allele, that is small c. These are the three alleles of different gene controlling the same character. ಇದು ಮೂರು ಬೇರೆ ಬೇರೆ ಜೀನು. ಈ ನೋಡಿ, ಈ ಅಲೀಲು ಈ ಜೀನ್ದು, ಈ ಅಲೀಲು ಈ ಜೀನ್ದು, ಈ ಅಲೀಲು ಈ ಜೀನ್ದು. ಈ ಮೂರು ಅಲೀಲ್ಗಳು ಬೇರೆ ಬೇರೆ ಜೀನಿನ ಅಲೀಲ್ಗಳು. ಆದ್ರೆ ಕಂಟ್ರೋಲ್ ಮಾಡ್ತಾ ಇರೋದು ಈ ಮೂರು ಜೀನು ಸಹ ಒಂದೇ ಟ್ರೇಟ್ ಇಂದ, ದಟ್ ಇಸ್ ಸ್ಕಿನ್ ಕಲರ್. ದೀಸ್ different three genes controlling the same character, that is skin color. That is the meaning of polygenic inheritance. Poly means many, genic means gene, poly genes. So under many genes controlling the single character, then that is the definition of polygenic inheritance. Many genes controlling the same character. See, these three alleles are these three alleles belongs to different genes but controlling the same character. ಅಂದ್ರೆ ಅರ್ಥ ಏನು, ಈ ಮೂರು ಅಲೀಲ್ಗಳು ಸಹ ಬೇರೆ ಬೇರೆ ಜೀನಿನ ಮೂರು ಅಲೀಲ್ಗಳು, ಬಟ್ ಕಂಟ್ರೋಲ್ ಮಾಡ್ತಿರೋದು ಒಂದೇ ಕ್ಯಾರೆಕ್ಟರ್. ಇಲ್ಲೂ ಸೇಮ್ ಅದೇ ತರ ಆಗುತ್ತೆ ನೋಡಿ. ಇನ್ನೊಂದು ಬರುತ್ತೆ ಸ್ಮಾಲ್ ಎ, ಸ್ಮಾಲ್ ಬಿ, ಸ್ಮಾಲ್ ಸಿ ಬರುತ್ತೆ. ಈ ಅಲ್ಲಿ ಇರೋ ಗ್ಯಾಮೆಟ್ ಈ ಅಲ್ಲಿ ಇರೋ ಗ್ಯಾಮೆಟ್ ಜೊತೆ ಫ್ಯೂಸ್ ಆಗುತ್ತೆ, ಅಥವಾ ಇದ್ರ ಜೊತೆ ಫ್ಯೂಸ್ ಆಗುತ್ತೆ. ನಾಲ್ಕು ಕಾಂಬಿನೇಷನ್, ಇದ್ರ ಜೊತೆ ಇದ್ರ ಜೊತೆ ಇದು ನಾಲ್ಕು ಬರೀಬೇಕು. ಬಟ್ ಅಲ್ಲಿ ಹೆಂಗ್ ಬರ್ತದೆ ಸೇಮ್ ಬರುತ್ತೆ. ಹಂಗಾಗಿ ಇಲ್ಲಿ ಎರಡು ಸಲ ಬರೀತಾರೆ, ಒಂದ್ಸಲ ಬರ್ಕೊಳ್ಳಿ ಸಾಕು. ನೋಡಿ, ಇದು ನೋಡಿ, ಕ್ಯಾಪಿಟಲ್ ಎ ಸ್ಮಾಲ್ ಎ, ಕ್ಯಾಪಿಟಲ್ ಬಿ ಸ್ಮಾಲ್ ಬಿ, ಕ್ಯಾಪಿಟಲ್ ಸಿ ಸ್ಮಾಲ್ ಸಿ. ದಿಸ್ ಇಸ್ ದ ಎಕ್ಸ್ಪೆಕ್ಟೆಡ್ ಜಿನೋಟೈಪ್ ಇನ್ F1 ಜನರೇಷನ್. F1 ಜನರೇಷನ್ ಅಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂತ ಜಿನೋಟೈಪ್. ಸಿ ದ ಎಕ್ಸ್ಪೆಕ್ಟೆಡ್ ಜಿನೋಟೈಪ್ ಹ್ಯಾಸ್ 3 dominant alleles and 3 recessive alleles. The expected genotype has 3 dominant alleles and 3 recessive alleles. ನಾವು ಎಕ್ಸ್ಪೆಕ್ಟ್ ಮಾಡಿದಂತ ಜಿನೋಟೈಪ್ ಅಲ್ಲಿ 3 dominant alleles ಇತ್ತು, 3 recessive alleles ಇತ್ತು ಅಂತ ಹೇಳ್ತಾರೆ. See, the expected genotype with 3 dominant alleles and 3 recessive alleles will have intermediate skin color. Intermediate skin color. ಇವರಿಗೆ ಇಂಟರ್ಮೀಡಿಯೇಟ್ ಸ್ಕಿನ್ ಕಲರ್ ಬರುತ್ತೆ, ಡಾರ್ಕ್ ಬರುತ್ತೆ. ಇವ್ರದ್ದು ಡಾರ್ಕ್ ಸ್ಕಿನ್, ಇವ್ರದ್ದು ಲೈಟ್ ಸ್ಕಿನ್. ಡಾರ್ಕ್ ಬರೋದಿಲ್ಲ, ಲೈಟ್ ಬರೋದಿಲ್ಲ, ಇಂಟರ್ಮೀಡಿಯೇಟ್ ಸ್ಕಿನ್ ಕಲರ್ ಬರುತ್ತೆ. ಅಂದ್ರೆ ಅರ್ಥ ಏನಂತ ಹೇಳ್ತೀನಿ ನಾನು, ಫಿನೋಟೈಪ್. ದಿಸ್ ಇಸ್ ದ ಫಿನೋಟೈಪ್. ಇಂಟರ್ಮೀಡಿಯೇಟ್ ಸ್ಕಿನ್ ಕಲರ್ ಅನ್ನೋದೇ ಫಿನೋಟೈಪ್. ರಿಫ್ಲೆಕ್ಟ್ಸ್ ದ ಕಾಂಟ್ರಿಬ್ಯೂಷನ್ ಆಫ್ ಈಚ್ ಅಲೀಲ್ ಅಂತ ಹೇಳಿದ್ದೆ. ಅಂತ ಅಂದ್ರೆ ನೋಡಿ, ಈ ಒಂದು ಜಿನೋಟೈಪ್ ಅಲ್ಲಿ ಇರುವಂತಹ ಪ್ರತಿಯೊಂದು ಅಲೀಲು ಸಹ ಈ ಫಿನೋಟೈಪ್ ಬರೋದಕ್ಕೆ ತನ್ನ ಕಾಂಟ್ರಿಬ್ಯೂಷನ್ ಅನ್ನ ಮಾಡ್ತಾ ಇರುತ್ತೆ. ದ ಎಫೆಕ್ಟ್ ಆಫ್ ಈಚ್ ಅಲೀಲ್ ಈಸ್ ಅಡಿಟಿವ್. ಇದು ಡಾಮಿನೆಂಟ್ ಆಗಿದ್ದು ಇದನ್ನ ಸಪ್ರೆಸ್ ಮಾಡಿಬಿಟ್ಟಿದ್ರೆ ಇನ್ನು ಡಾರ್ಕೆಸ್ಟ್ ಸ್ಕಿನ್ ಕಲರ್ ಎಕ್ಸ್ಪ್ರೆಸ್ ಆಗಬೇಕಿತ್ತು. ಬಟ್ ಇಲ್ಲಿ ಇಂಟರ್ಮೀಡಿಯೇಟ್ ಸ್ಕಿನ್ ಕಲರ್ ಬರ್ತಾ ಇರೋದ್ರಿಂದ ದ ಫಿನೋಟೈಪ್ ರಿಫ್ಲೆಕ್ಟ್ಸ್ ದ ಕಾಂಟ್ರಿಬ್ಯೂಷನ್ ಆಫ್ ಈಚ್ ಅಲೀಲ್. ಈಚ್ ಅಲೀಲ್ ವಿಲ್ ಕಾಂಟ್ರಿಬ್ಯೂಟ್. ಪ್ರತಿಯೊಂದು ಅಲೀಲು ಸಹ ಆ ಒಂದು ಫಿನೋಟೈಪ್ ಎಕ್ಸ್ಪ್ರೆಸ್ ಆಗೋದ್ರಲ್ಲಿ ತನ್ನ ಕಾಂಟ್ರಿಬ್ಯೂಷನ್ ಅನ್ನ ನೀಡ್ತಾ ಇರುತ್ತೆ. ಸಿ, ಇಂಟರ್ಮೀಡಿಯೇಟ್ ಸ್ಕಿನ್ ಕಲರ್ ಇರುವಂತವನ್ನ ಮುಲಾಟೋಸ್ ಅಂತ ಹೇಳಿ. ಮುಲಾಟೋಸ್ ಆರ್ ನಥಿಂಗ್ ಬಟ್ those persons having intermediate skin color. ಯಾವ ಪರ್ಸನ್ ಗಳಿಗೆ ಇಂಟರ್ಮೀಡಿಯೇಟ್ ಸ್ಕಿನ್ ಕಲರ್ ಇರುತ್ತೋ ಅವರನ್ನ ಮುಲಾಟೋಸ್ ಅಂತ ಕರೀತಾರೆ. If these two mulattoes gets married, then what happens? Mulattoes ಅಂದ್ರೆ ಏನು ಜಿನೋಟೈಪ್ ಬರುತ್ತೆ? ಕ್ಯಾಪಿಟಲ್ ಎ ಸ್ಮಾಲ್ ಎ, ಕ್ಯಾಪಿಟಲ್ ಬಿ ಸ್ಮಾಲ್ ಬಿ, ಕ್ಯಾಪಿಟಲ್ ಸಿ ಸ್ಮಾಲ್ ಸಿ, ಕ್ಯಾಪಿಟಲ್ ಎ ಸ್ಮಾಲ್ ಎ, ಕ್ಯಾಪಿಟಲ್ ಬಿ ಸ್ಮಾಲ್ ಬಿ, ಕ್ಯಾಪಿಟಲ್ ಸಿ ಸ್ಮಾಲ್ ಸಿ. See, these are the two persons having intermediate skin color, or you can say two mulattoes. If two mulattoes gets married, then progenies will have progenies ಗೆ ಯಾವ ಒಂದು ಸ್ಕಿನ್ ಕಲರ್ ಬರುತ್ತೆ ಅಂತ ನೋಡೋದಕ್ಕಿಂತ ಮುಂಚೆ ಗ್ಯಾಮೆಟ್ಸ್ ಬರೆಯೋದು. ಇಲ್ಲಿ 3 ಜೀನ್ ಇದೆ. ಇದು ಒಂದು ಜೀನ್, ಎರಡನೇ ಜೀನ್, ಮೂರನೇ ಜೀನ್, 3 ಜೀನ್. ಗ್ಯಾಮೆಟ್ಸ್ ಕಾಂಬಿನೇಷನ್ ಯಾವ ತರ ಬರುತ್ತೆ ಅಂದ್ರೆ ನೋಡಿ, ಈ ಕ್ಯಾಪಿಟಲ್ ಎ ಕ್ಯಾಪಿಟಲ್ ಬಿ ಜೊತೆ ಸೆಗ್ರಿಗೇಟ್ ಆಗುತ್ತೆ. ಅದು ಕ್ಯಾಪಿಟಲ್ ಎ ಕ್ಯಾಪಿಟಲ್ ಬಿ ಕ್ಯಾಪಿಟಲ್ ಸಿ ಒಟ್ಟಿಗೆ ಸೆಗ್ರಿಗೇಟ್ ಅಂದ್ರೆ ಸಪರೇಟ್ ಆಗುತ್ತೆ. ಈ ತರದೊಂದು ಗ್ಯಾಮೆಟ್ ಬರುತ್ತೆ. ಕ್ಯಾಪಿಟಲ್ ಎ ಅನ್ನೋದು ಕ್ಯಾಪಿಟಲ್ ಬಿ ಅಲ್ಲಿ ಜೊತೆಗೆ ಸೆಗ್ರಿಗೇಟ್ ಆಗ್ಬೇಕಂತ ಏನಿಲ್ವಲ್ಲ, ಸ್ಮಾಲ್ ಬಿ ಜೊತೆಗೂ ಸೆಗ್ರಿಗೇಟ್ ಆಗ್ಬೇಕು. ಆಗ ನಿಮಗೆ
ಕಾಂಬಿನೇಷನ್ ಬರುತ್ತೆ ಆಯ್ತಾ. ಅದೇ ತರ ಕ್ಯಾಪಿಟಲ್ ಎ ನೋಡಿ, ಕ್ಯಾಪಿಟಲ್ ಬಿ ಬರ್ದಿದ್ದೀನಿ, ಕ್ಯಾಪಿಟಲ್ ಎ ಕ್ಯಾಪಿಟಲ್ ಬಿ ಕ್ಯಾಪಿಟಲ್ ಸಿ ಬರ್ದಿದ್ದೀನಿ. ಕ್ಯಾಪಿಟಲ್ ಎ ಕ್ಯಾಪಿಟಲ್ ಬಿ ಕ್ಯಾಪಿಟಲ್ ಸಿ ಜೊತೆಗೆ ಹೋಗ್ಬೇಕಂತ ಏನಿಲ್ಲ, ಸ್ಮಾಲ್ ಸಿ ಜೊತೆಗೂ ಹೋಗ್ಬೇಕು. ಇದೊಂದು ಕಾಂಬಿನೇಷನ್ ಬರುತ್ತೆ ಆಯ್ತಾ. ಅದೇ ತರ ಕ್ಯಾಪಿಟಲ್ ಎ ಸ್ಮಾಲ್ ಬಿ ಕ್ಯಾಪಿಟಲ್ ಸಿ ಬರ್ದಿದ್ದೀನಿ, ಸ್ಮಾಲ್ ಬಿ ಸ್ಮಾಲ್ ಸಿ ಬರ್ದಿದ್ದೀನಿ ನೋಡಿ. ಕ್ಯಾಪಿಟಲ್ ಎ ಕ್ಯಾಪಿಟಲ್ ಬಿ ಕ್ಯಾಪಿಟಲ್ ಸಿ, ಕ್ಯಾಪಿಟಲ್ ಎ ಕ್ಯಾಪಿಟಲ್ ಬಿ ಸ್ಮಾಲ್ ಸಿ. ಅದೇ ತರ ಕ್ಯಾಪಿಟಲ್ ಎ ಸ್ಮಾಲ್ ಬಿ ಕ್ಯಾಪಿಟಲ್ ಸಿ, ಕ್ಯಾಪಿಟಲ್ ಎ ಸ್ಮಾಲ್ ಬಿ ಸ್ಮಾಲ್ ಸಿ ಆಯ್ತಾ. ಈಗ ಈ ಸ್ಮಾಲ್ ಎ ಜೊತೆಗೂ ಕಾಂಬಿನೇಷನ್ಸ್ ಬರೀಬೇಕು ನೋಡಿ. ಸ್ಮಾಲ್ ಎ ಕ್ಯಾಪಿಟಲ್ ಬಿ ಕ್ಯಾಪಿಟಲ್ ಸಿ, ಅದೇ ತರ ಸ್ಮಾಲ್ ಎ ಕ್ಯಾಪಿಟಲ್ ಬಿ ಸ್ಮಾಲ್ ಸಿ. ಇನ್ನೊಂದು ತಗೊಳ್ಳಿ, ಸ್ಮಾಲ್ ಎ ಸ್ಮಾಲ್ ಬಿ ಕ್ಯಾಪಿಟಲ್ ಸಿ, ಸ್ಮಾಲ್ ಎ ಸ್ಮಾಲ್ ಬಿ ಸ್ಮಾಲ್. ಟೋಟಲಿ ಯು ಗೆಟ್ 8 ಗ್ಯಾಮೆಟ್ಸ್ ಹ್ಯಾವಿಂಗ್ ಡಿಫರೆಂಟ್ ಜಿನೋಟೈಪ್. ಡಿಫರೆಂಟ್ ಜಿನೋಟೈಪ್ ಇರುವಂತಹ 8 ಗ್ಯಾಮೆಟ್ಸ್ ಗಳು ಬರುತ್ತೆ. ಈ ಪೇರೆಂಟ್ಸ್ ಸೇಮ್ ಇದೇ ತರನೇ ಆಗುತ್ತೆ. ಸೊ ಇಲ್ಲಿ ನೋಡಿ ಇನ್ನೊಂದ್ಸಲ, ಕ್ಯಾಪಿಟಲ್ ಎ ಕ್ಯಾಪಿಟಲ್ ಬಿ ಕ್ಯಾಪಿಟಲ್ ಸಿ, ಕ್ಯಾಪಿಟಲ್ ಎ ಕ್ಯಾಪಿಟಲ್ ಬಿ ಸ್ಮಾಲ್ ಸಿ ಬರೀರಿ. ನೆಕ್ಸ್ಟ್ ಅಲ್ಲಿ ಕ್ಯಾಪಿಟಲ್ ಎ ಸ್ಮಾಲ್ ಬಿ ಕ್ಯಾಪಿಟಲ್ ಸಿ ಬರೀರಿ, ಕ್ಯಾಪಿಟಲ್ ಎ ಸ್ಮಾಲ್ ಬಿ ಸ್ಮಾಲ್ ಸಿ ಬರೀರಿ. ಅಲಿಲಿಕ್ ಸೆಗ್ರಿಗೇಷನ್ ಇದೆಯಲ್ಲ, ಈ ಅಲ್ಲಿಂದ ಇದ್ರ ಜೊತೆಗೆ ಆಗ್ಬೇಕು ಅಥವಾ ಇದ್ರ ಜೊತೆಗೆ ಆಗ್ಬೇಕಂತ ಹೇಳಿ ಎಲ್ಲದಕ್ಕೂ ಈಕ್ವಲ್ 50-50 ಚಾನ್ಸ್ ಇರುತ್ತೆ. ಸೊ ಹಾಗಾಗಿ ಕ್ಯಾಪಿಟಲ್ ಎ ಕ್ಯಾಪಿಟಲ್ ಬಿ ಕ್ಯಾಪಿಟಲ್ ಸಿ, ಕ್ಯಾಪಿಟಲ್ ಎ ಕ್ಯಾಪಿಟಲ್ ಬಿ ಸ್ಮಾಲ್ ಸಿ, then again capital A small b capital C, capital A small b small c, small a capital B capital C, small a capital B small c, small a small b capital C, small a small b small c. ಇನ್ನು ಸೇಮ್ ಇದೇ ತರದ್ದು ಜಿನೋಟೈಪ್ಸ್ ಬರುತ್ತೆ. ಇದು ಗ್ಯಾಮೆಟ್ಸ್. ಇದಕ್ಕೆ ಪನ್ನೆಟ್ ಸ್ಕ್ವೇರ್ ಏನು ಬರೆಯೋದು ಬೇಡ. ಈಗ ಇನ್ನೊಂದು ಸೇಮ್ ಇದೇ ತರ ಬರೀರಿ. ಕ್ಯಾಪಿಟಲ್ ಎ ಕ್ಯಾಪಿಟಲ್ ಬಿ ಕ್ಯಾಪಿಟಲ್ ಸಿ, capital A capital B small c, capital A small b capital C, capital A small b small c, small a capital B capital C, small a capital B small c, small a small b capital C, small a small b small. ನೋಡಿ ಈ ಗ್ಯಾಮೆಟ್ ಜೊತೆ ಫ್ಯೂಸ್ ಆಗುತ್ತೆ ಅಥವಾ ಇದ್ರ ಜೊತೆ ಫ್ಯೂಸ್ ಆಗುತ್ತೆ. ರ್ಯಾಂಡಮ್ ಪ್ರೋಸೆಸ್ ಅದು, ಯಾವ ಜೊತೆ ನಾವು ಫ್ಯೂಸ್ ಆಗುತ್ತೆ. ಪ್ರೋಜನಿಗೆ ಯಾವ ಸ್ಕಿನ್ ಕಲರ್ ಬರುತ್ತೆ ಅಂತ ಮಾತ್ರ ಹೇಳ್ತೀನಿ. ಪ್ರೋಜನಿಗೆ ಯಾವ ಸ್ಕಿನ್ ಕಲರ್ ಬರುತ್ತೆ? ಇಫ್ 2 mulattoes gets married or if 2 persons having intermediate skin color gets married, then the progenies will have dark black color or very dark brown or just dark brown, very light brown or just light brown, or you can say white color ಬರ್ಬೋದು ಅಥವಾ ಮುಲಾಟೋಸ್ ಬರ್ಬೋದು. ಮುಲಾಟೋಸ್ ಅಂದ್ರೆ ಇಂಟರ್ಮೀಡಿಯೇಟ್ ಸ್ಕಿನ್ ಕಲರ್. ನೋಡಿ ಒಂದು ಸ್ಕಿನ್ ಕಲರ್ ಅಂತ ಒಂದು ಟ್ರೇಟ್ ಅನ್ನು ನೀವು ತಗೊಂಡ್ರೆ ಎಷ್ಟು ಶೇಡ್ ಬರುತ್ತೆ ಅಂತ ನೋಡಿ. ಡಾರ್ಕ್ ಬ್ಲಾಕ್ ಬರ್ಬೋದು, ತುಂಬಾ ಬ್ಲಾಕ್ ಆಗಿರುವಂತದ್ದು, ವೆರಿ ಡಾರ್ಕ್ ಬ್ರೌನ್ ಬರ್ಬೋದು, ವೆರಿ ಲೈಟ್ ಬ್ರೌನ್ ಬರ್ಬೋದು. ಲೈಟ್ ಬ್ರೌನ್ ಎರಡಕ್ಕೂ ನೋಡಿದ್ರೆ ಜಸ್ಟ್ ಒಂದ್ ಸ್ವಲ್ಪ ಶೇಡಿಂಗ್ ಡಿಫ್ರೆಂಟ್ ಇರ್ತದೆ. ವೈಟ್ ಬರ್ಬೋದು, ಮುಲಾಟೋಸ್ ಬರ್ಬೋದು. ಅಂದ್ರೆ ಒಂದು ಟ್ರೇಟ್ ಇಂದ ತಗೊಂಡ್ರೆ ಇಲ್ಲಿ ಎಷ್ಟು ಆಲ್ಟರ್ನೇಟಿವ್ ಫಾರ್ಮ್ಸ್ ಬರ್ತಾ ಇದೆ. ಬರೀ 2 ಡಿಸ್ಟಿಂಕ್ಟ್ ಆಲ್ಟರ್ನೇಟಿವ್ ಫಾರ್ಮ್ಸ್ ಬರ್ತಾ ಇದೆಯಾ, ಎಷ್ಟೊಂದು ಬರ್ತಾ ಇದೆ. ಬಟ್ ಈ ತರದ ಟ್ರೇಟ್ ನ ಕಂಟ್ರೋಲ್ ಮಾಡೋದು ಎಷ್ಟು ಜೀನ್ಸ್, 3 or more ಜೀನ್ಸ್. ಸ್ಕಿನ್ ಕಲರ್ ನ ಕಂಟ್ರೋಲ್ ಮಾಡೋದು ಎಷ್ಟು ಜೀನ್ಸ್, 3 ಜೀನ್ಸ್. ಅದನ್ನೇ ನಾವು ಪಾಲಿಜೆನಿಕ್ ಇನ್ಹೆರಿಟೆನ್ಸ್ ಅಂತ ಕರೀತಾ ಇದ್ದೀವಿ. ಸೊ ಹಾಗಾದ್ರೆ ಇಲ್ಲಿ ನಮ್ಗೆ ಈ ತರ ಕಲರ್ಸ್ ಬರ್ತಾ ಇದೆ ಅಂತ ಅರ್ಥ, ಈಚ್ ಅಲ್ಲಿ ಏನ್ ಮಾಡ್ತಾ ಇದೆ, ಕಾಂಟ್ರಿಬ್ಯೂಷನ್ ಮಾಡ್ತಾ ಇದೆ ಅಂತ ಅರ್ಥ. ಈ ಒಂದು ಫಿನೋಟೈಪ್ ಎಕ್ಸ್ಪ್ರೆಸ್ ಆಗ್ಬೇಕು, ಈ ಒಂದು ಕಲರ್ಸ್ ಎಕ್ಸ್ಪ್ರೆಸ್ ಆಗ್ಬೇಕು ಅಂದ್ರೆ ಪ್ರತಿಯೊಂದು ಅಲಿಲೂ ಸಹ ತನ್ನ ಕಾಂಟ್ರಿಬ್ಯೂಷನ್ ಅನ್ನ ಮಾಡ್ತಾ ಇದೆ. ಸೊ ವಿ ಕ್ಯಾನ್ ಸೇ ದಟ್ ಈಚ್ ಟೈಪ್ ಆಫ್ allele in the genotype determines the darkness or lightness of the skin. So ನಾವು ಈ ಒಂದು ಮ್ಯಾನರ್ ಅಲ್ಲಿ ನೋಡಿ ಹೇಳೋದಾದ್ರೆ, ನಾನು ಫಸ್ಟ್ ಹೇಳಿದೆ ಅಲ್ವಾ, ಈಚ್ allele ಕಾಂಟ್ರಿಬ್ಯೂಟ್ ಮಾಡುತ್ತೆ. ಫಿನೋಟೈಪ್ ರಿಫ್ಲೆಕ್ಟ್ಸ್ ದ ಕಾಂಟ್ರಿಬ್ಯೂಷನ್ ಆಫ್ ಈಚ್
ಈಚ್ ಎಫೆಕ್ಟ್ ಆಫ್ ಈಚ್ ಅಲಿಲ್ ಈಸ್ ಅಡಿಟಿವ್ ಅಂತ ಅಂದ್ರೆ ಈ ಒಂದು ಜೀನೋಟೈಪ್ ಅಲ್ಲಿ ಇರುವಂತಹ ಪ್ರತಿಯೊಂದು ಅಲಿಲ್ ಸಹ ಈ ಒಂದು ಫಿನೋಟೈಪ್ ಬರೋದಕ್ಕೆ ತನ್ನ ಕಾಂಟ್ರಿಬ್ಯೂಷನ್ ಅನ್ನ ಮಾಡ್ತಾ ಇದೆ ಅಂತ ಹೇಳ್ಬೋದು. ದಟ್ ಈಸ್ ಈಚ್ ಟೈಪ್ ಆಫ್ allele in the genotype determines the darkness or lightness of the skin in an individual. Each type of allele, or you can say each allele in the genotype determines the darkness or lightness of the skin in an individual, or you can say each allele contributes in the expression of a particular phenotype. So ಪ್ರತಿಯೊಂದು ಇಲ್ಲಿ ನೋಡಿ ಈ ಗ್ಯಾಮೆಟ್ ಫ್ಯೂಸ್ ಆಯ್ತು ಅಂತ ಅನ್ಕೊಳ್ಳಿ, ಈ ಗ್ಯಾಮೆಟ್ ಫ್ಯೂಸ್ ಆಯ್ತು. ಇಟ್ಸ್ ಅ ರ್ಯಾಂಡಮ್ ಪ್ರೋಸೆಸ್. ಯಾವ ಗ್ಯಾಮೆಟ್ ಜೊತೆ ಫ್ಯೂಸ್ ಆದಾಗ ಏನ್ ಜಿನೋಟೈಪ್ ಕಾಂಬಿನೇಷನ್ ಬರುತ್ತೆ ಅದಕ್ಕೆ ತಕ್ಕಂಗೆ ಡಿಫ್ರೆಂಟ್ ಕಲರ್ ಶೇಡಿಂಗ್ ಬರ್ತಾ ಹೋಗುತ್ತೆ ಆ ಒಂದು ಆಫ್ ಸ್ಪ್ರಿಂಗಿಗೆ. ಆ ಒಂದು ಫಿನೋಟೈಪ್ ಎಕ್ಸ್ಪ್ರೆಸ್ ಆಗಬೇಕು ಅಂದ್ರೆ ಡಿಫ್ರೆಂಟ್ ಕಲರ್ಸ್ ಬರಬೇಕು ಅಂತ ಅಂದ್ರೆ ಆ ಜಿನೋಟೈಪ್ ಅಲ್ಲಿ ಇರುವಂತಹ ಪ್ರತಿಯೊಂದು ಅಲಿಲ್ ಏನ್ ಮಾಡುತ್ತೆ ಅಂತ ಹೇಳ್ತಾ ಇದೀನಿ, ಕಾಂಟ್ರಿಬ್ಯೂಟ್ ಮಾಡುತ್ತೆ ಅಂತ ಹೇಳ್ತಾ ಇದೀನಿ. ಸೊ ಇನ್ ದಿಸ್ ಮ್ಯಾನರ್ ವಿ ಕ್ಯಾನ್ ಸೇ ದಟ್ ಈಚ್ ಟೈಪ್ ಆಫ್ ಅಲಿಲ್ ಇನ್ ದ ಜಿನೋಟೈಪ್ ಡೆಟರ್ಮೈನ್ಸ್ ದ ಲೈಟ್ನೆಸ್ ಆರ್ ಡಾರ್ಕ್ನೆಸ್ ಆಫ್ ದಿ ಸ್ಕಿನ್ ಇನ್ ಆನ್ ಇಂಡಿವಿಜುವಲ್ ಅಂತ ಹೇಳ್ಬೋದು. ಸೊ ದಟ್ ಈಸ್ ಪಾಲಿಜೆನಿಕ್ ಇನ್ಹೆರಿಟೆನ್ಸ್ ಮೀನ್ಸ್ if the trait or if the single character is controlled by 3 or more genes, such trait is called polygenic trait or polygenic inheritance ಅಂತ ಹೇಳ್ತೀವಿ. ಎಕ್ಸಾಂಪಲ್ ಫಸ್ಟ್ ಒನ್ ಹ್ಯೂಮನ್ ಬೀಯಿಂಗ್ಸ್ ನ ಕನ್ಸಿಡರ್ ಮಾಡೋದಾದ್ರೆ ಹೈಟ್ ನ ತಗೋಬಹುದು. ಹೈಟ್ ಅಲ್ಲಿ ಎಲ್ಲಾ ತರಹದ ಪಾಸಿಬಲ್ ಹೈಟ್ಸ್ ಇರುತ್ತೆ, ಬರೀ ಶಾರ್ಟ್ ಅಥವಾ ಟಾಲ್ ಅಂತ ಇರೋದಿಲ್ಲ. ಅದೇ ತರ ಸೆಕೆಂಡ್ ಎಕ್ಸಾಂಪಲ್ ಅಲ್ಲಿ ಸ್ಕಿನ್ ಕಲರ್ ನ ತಗೋಬಹುದು. ಸ್ಕಿನ್ ಕಲರ್ ಅಲ್ಲಿ ಎಷ್ಟೊಂದು ಶೇಡಿಂಗ್ಸ್ ಬರುತ್ತೆ ಸ್ಕಿನ್ ಕಲರ್ಸ್ ಅಲ್ಲಿ, ಬರೀ ಡಾರ್ಕ್ ಸ್ಕಿನ್ ಅಥವಾ ಲೈಟ್ ಸ್ಕಿನ್ ಅಂತ ಬರೋದಿಲ್ಲ, ಎಷ್ಟೊಂದು ತರಹದ ಸ್ಕಿನ್ ಕಲರ್ಸ್ ಬರುತ್ತೆ. ಸೊ ದಿಸ್ ಈಸ್ ಅಬೌಟ್ ಪಾಲಿಜೆನಿಕ್ ಇನ್ಹೆರಿಟೆನ್ಸ್. ಓಕೆ, ಥ್ಯಾಂಕ್ ಯು.